ಹಾಯ್ ಗೈಸ್, ಇದು ನನ್ನ ಫಸ್ಟ್ ವಿಡಿಯೋ, ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ಸೊ ಮಂಡ್ಯದ ಬಿರಿಯಾನಿ ನಾನು ಇವತ್ತು ಟೇಸ್ಟ್ ಮಾಡೋಕೆ ಬಂದಿದ್ದೀನಿ. ಮಂಡ್ಯ ಜನದಲ್ಲಿ ಅರ್ಧ ಜನ ಕೇಳಿದ್ರೆ ಮುಕ್ಕಾಲು ಭಾಗ ಜನ, ಅರ್ಧ ಜನ ಕೇಳಿದ್ರೆ ಅದರಲ್ಲಿ ಮುಕ್ಕಾಲು ಭಾಗ ಜನ ಹೇಳೋದು ಸಕ್ಕತ್ತಾಗಿದೆ ಅಂತ ಬಿರಿಯಾನಿ ಹೇಳಿದ್ರೆ ಬಿರಿಯಾನಿ. ಈ ಬಿರಿಯಾನಿ ಸೊ ನಾನು ಬಂದು ಅಪ್ರೋಚ್ ಮಾಡಿದೆ ಆ್ಯಂಡ್ ಅವರು ಇಷ್ಟೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದನ್ನು ಒಂದೊಂದಾಗ ನಾನು ಟೇಸ್ಟ್ ಮಾಡೋಕೆ ಹೋಗ್ತೀನಿ. ಈಗ ನೋಡ್ತಾ ಇದ್ದೀನಿ. ಸೊ ಹತ್ರ ಎಲ್ಲ A to Z ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ನೀವು ಬಿರಿಯಾನಿ ಆಗಲಿ ಆ್ಯಂಡ್ ಗ್ರೇವಿ ಆಗಲಿ ಪ್ರತಿಯೊಂದು ಗ್ರೀನ್ ಕಲರ್ ಇರುತ್ತೆ. ಗ್ರೀನ್ ಕಲರ್ ಅಂದರೆ ಅಫ್ಕೋರ್ಸ್ ನಾಟಿ ಸ್ಟೈಲೇ. ಫಾರ್ ದ ಫಸ್ಟ್ ಟೈಮ್ ಇಡೀ ಹೋಟ್ಲು ಇತಿಹಾಸದಲ್ಲೇ ನನಗೆ ಇಷ್ಟು ಐಟಮ್ಸ್ನ ಪ್ರೊವೈಡ್ ಮಾಡಿದವರು ಇವರೇನೆ. ಆ್ಯಂಡ್ ಒಂದೊಂದಾಗಿ ನೋಡೋಣ ಹೇಗಿರುತ್ತೆ ಏನು ಇತ್ತ ಅಂತ. ಸೊ ಇಲ್ಲಿ 2 ಬಿರಿಯಾನಿ ಇದೆ. ಒಂದು ಚಿಕನ್ ಇಲ್ಲ ಮಟನ್ ಅನ್ಕೋತೀನಿ. ಫಸ್ಟ್ ನಮ್ಮ ಕೈಗೆ ಯಾವ ಸಿಗುತ್ತೆ ನೋಡೋಣ. ಚಿಕನ್ ಬಿರಿಯಾನಿ ಫಸ್ಟ್ ನಮ್ಮ ಕೈಗೆ ಚಿಕನ್ ಬಿರಿಯಾನಿ ಬಂದಿದೆ. ಫಾರೆಸ್ಟ್ ಚಿಕನ್ ಅಂದ್ರೆ ಎಷ್ಟು ಆಸೆ ಅಂತ ಇವ್ರಿಗೂ ಗೊತ್ತು. ಸಾಕಾಗಿದೆ. ಪೀಸು ಅಷ್ಟು ಚೆನ್ನಾಗಿ ಮುರಿದೋಗ್ತಾ ಇದೆ. ವಾವ್, ಆ ಬಿರಿಯಾನಿ ಟೇಸ್ಟು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬ್ರೋ. ಇವ್ರು ಯೂಸ್ ಮಾಡಿರೋದು ತುಂಬ ಸಣ್ಣಕ್ಕಿದೆ. ಮೋಸ್ಟ್ಲಿ ಜೀರಾ ರೈಸ್ ಅನ್ಕೋತೀನಿ. ನೀವು ಇಲ್ಲಿ ಅಂತಲ್ಲ, ಕರ್ನಾಟಕ ಅಲ್ಲ, ತಮಿಳ್ನಾಡು ಸ್ಟೈಲ್ ಹೋದ್ರೆ ಸೀರಕ ಸಂಬಾರಿಸಿ ಅಂತ ಮಾಡ್ತಾರೆ. ಸೊ ಸೇಮ್ ಅದೇ ಥರ ಇದೆ. ಆ ರೈಸ್ ಥರನೇ ಅಷ್ಟು ಟೇಸ್ಟ್ ಕೊಡ್ತಾ ಇದೆ. ಬೋಟಿ ಗೊಜ್ಜು, ಮಂಡ್ಯದವರು ಅಂದರೆ ಮುದ್ದೆ ಬೋಟಿ ಗೊಜ್ಜು, ಮುದ್ದೆ ತಲೆಕಾಲು ಸಾಂಬಾರು ಇದಕ್ಕೆ ಫೇಮಸ್ಸು. ಅಷ್ಟು ಚೆನ್ನಾಗಿದೆ ಬೋಟಿ. ಹಿಂಗೆ ಗೋಲ್ಡನ್ ಸಿಗೋದು ಕಷ್ಟ. ಅದೇ ಥರ ಇವ್ರ ಹೋಟ್ಲಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗೋದು ಅಷ್ಟು ಕಷ್ಟ. ಆದರೂ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಅಂತಲೇ ರೇಟೇಷನ್ ಕಮ್ಮಿಟಿ. ತುಂಬ ಜನ ಫುಡ್ ಬ್ಲಾಗರ್ಸ್ ಬಂದು ಹೋಗಿದ್ರಂತೆ. ಬಟ್ ಎಲ್ಲ ಈ ಯಾವುದೂ ಪರ್ಮಿಷನ್ ಕೊಟ್ಟು ಮಾಡಿಲ್ಲ. ಆ್ಯಂಡ್ ಅದಾಗ ಅವರೇ ಮಾಡೋದು ಅಷ್ಟು ಆಗಿದೆ. ನಾನು ಬಂದು ಪರ್ಮಿಷನ್ ಫೋನ್ ಮಾಡ್ತಿದ್ದೀನಿ. ವಾವ್, ಆ ಥರ ಇದೆ. ನೀವು ಬೆಂಗಳೂರಿಂದ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಬಿರಿಯಾನಿ ತಗೋಬೇಕಂದ್ರೆ ಒಳ್ಳೆ
ಮಾಡುವಂತ ಅಷ್ಟೇ ಮಾಡಿದ್ವಿ. ನಿಜವಾಗ್ಲೂ ಅಷ್ಟು ಸಕ್ಕದಾಗೈತೆ. ಮಂಡ್ಯದಲ್ಲೇ ದೇವಸ್ಥಾನದಲ್ಲಿ ಬೆಸ್ಟ್ ಬಿರಿಯಾನಿ. ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀನಿ, ಪ್ರಾಂಪ್ಟ್ ಆಗಿ ಹೇಳ್ತಾ ಇದೀನಿ. ನಾಳೆ ಮರ್ತಂತ ಪರವಾಗಿಲ್ಲ. ನಾನು ಜಾಸ್ತಿ ಇವ್ರ ಬಿರಿಯಾನಿಗೆ ಕಾಲ್ ಮಾಡ್ತೀನಿ. ಯಾವುದೇ ಮೊಸರು ಬಜ್ಜೆ ಬೇಡ, ಯಾವುದೇ ಶೇರ್ವಾ ಬೇಡ, ಹಂಗೆ ಬೆಸ್ಟ್ ಆಗಿರುತ್ತೆ. ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮ್ಮಿಂದನೇ ಆಗ್ಬೇಕು ಸರ್. ಫಸ್ಟ್ ಯೂಟ್ಯೂಬ್ ವಿಡಿಯೋ ನಿಮ್ಮಿಂದನೇ ಆಗ್ಬೇಕು ಅಂತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೂ ವರ್ತ್ ಸಕದಾಗಿದೆ ಬಿರಿಯಾನಿ, ಮತ್ತೆ ಅಷ್ಟು ಸಕದಾಗಿದೆ. ಇನ್ನು ನಾನು ಸುಳ್ಳು ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಲೈವ್ ಅಲ್ಲಿ ಹೇಳ್ತಾ ಇದೀನಿ. ನಾನು ಸುಳ್ಳು ಹೇಳಿದ್ರೆ ಬಿರಿಯಾನಿ ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ಅಲ್ಲೇ ಮಾಸ್ಟರ್ ಕ್ಲಾಸ್. ಇದು ಚಿಲ್ಲಿ ಚಿಕನ್ ಉಂಟು, ಗ್ರೇವಿ ತರ ಇದೆ, ಅಷ್ಟು ಚೆನ್ನಾಗಿದೆ. ನಾನು ಯಾವುದೇ ಡಾಬಾಗೆ ಹೋಗ್ಲಿ, ಯಾವುದೇ ಹೋಟೆಲ್ ಹೋಗ್ಲಿ, ಫಸ್ಟ್ ಆರ್ಡರ್ ಮಾಡೋದು ಚಿಲ್ಲಿ ಚಿಕನ್. ಇದಿಲ್ಲಿ ತುಂಬ ಚೆನ್ನಾಗಿ. ನಂಗೋಸ್ಕರ ಕಾಲ್ ಸೂಪ್ ತಂದು ಕೊಟ್ಟಿದ್ರೆ ನನಗೂ ಹೆಂಗಿದ್ರು ನವಿರಿಯಾಗಿ ಕೊಟ್ಟಿದ್ದೆ. ಜಾಸ್ತಿ ಟ್ರೈ ಮಾಡೋಣ. ಏನು ತಂದ್ಕೊಟ್ಟಿದ್ದಾರೆ ಅಂದರೆ ಲಾಲಿಪಾಪು 3 ಪೀಸ್ ಇತ್ತು. ಬೋಟ್ ನಾನು ಹೇಳಿದೆ ಎಲ್ಲ ಕಡಿಮೆ ಕೊಟ್ಟಿದ್ದಾರೆ, ಎಲ್ಲ ತಿನ್ನೋಕ್ಕಾಗಲ್ಲ. ಇಷ್ಟು ಈಗಲೂ ಹೇಳ್ತೀನಿ, ನಾನು ನಿಮ್ಮ ಗ್ಲಾಸು ತೋರಿಸ್ತೀನಿ ಕ್ಲಿಪ್ಪಾಗಿ ಎಷ್ಟು ಕೊಟ್ಟಿದ್ರು ಅಂತ. ಅಷ್ಟು ತಿನ್ನೋಕ್ಕಾಗಲ್ಲ ಒಬ್ಬ ಮನುಷ್ಯ. ಎಷ್ಟು ತಲೆಕಾಲು, ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ಐ ಪ್ರಿಫರ್ ಚಿಕನ್. ಮಟನ್ ಗೋಸ್ಕೊಂಡ್ರೆ ಐ ರಿಯಲಿ ಪ್ರಿಫರ್ ಚಿಕನ್, ಅಷ್ಟು ಸಾಕಾಗುತ್ತೆ. ಆ್ಯಂಡ್ ಚಿಕನ್ ಮಸಾಲ, ಚಿಕನ್ ಗ್ರೇವಿ ಆ್ಯಂಡ್ ಚಿಲ್ಲಿ ಚಿಕನ್, ಕಾಲ್ ಸೊಪ್ಪು ಮತ್ತು ಕೈಮಾ ಉಂಡೆ ಆ್ಯಂಡ್ ಮಟನ್ ಸಾಂಬಾರು. ನಾಡಿದ್ದು ನನ್ನ ಫಸ್ಟ್ ವಿಡಿಯೋ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೂ 4 ಸತಿ ಬಂದಿರ್ಬೋದು. ನಾನು ಇವತ್ತು 4 ಸತಿ ಬಂದು, ಇಲ್ಲಾಂದ್ರೆ ಒಂದು 4 ಸತಿ ಬಂದಿರ್ತೀನಿ ನಾನು ಇವತ್ತು. ಸರ್ ವಿಡಿಯೋ ಮಾಡ್ಕೊತೀನಿ ಯಾವ್ದು ನಾನು ಪ್ರಾಡಕ್ಟ್ ನಾರ್ಮಲ್ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋಣ ಅಂತ ಹೇಳಿ ಆಮೇಲೆ 3-4 ಜನ ಫ್ರೆಂಡ್ಸ್ ಹೇಳಿದ್ರು ಇವ್ರಂದ್ರೆ ಝೂಮ್ ಚೆನ್ನಾಗಿದೆ ಅಂತ, ಸ್ಟಾರ್ಟಿಂಗ್ ಚೆನ್ನಾಗಿರೋದು ಮಾಡೋಣ ಅಂತ. ನಾನು ಇವತ್ತು ಇವತ್ತರ ಸರ್ ಇಲ್ಲ ಸರ್ ಮಾಡಲೇಬೇಕು, ಫಸ್ಟ್ ವಿಡಿಯೋ ನಿಮ್ಮಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾವು ಐ ಆಮ್ ಗೋಯಿಂಗ್ ಆನ್. ಇದೇ ಫಸ್ಟ್ ವಿಡಿಯೋ ಆಗಿರುತ್ತೆ. ಇದ್ರಾದ್ಮೇಲೆ ಬರ್ತಾನೆ ಇರುತ್ತೆ ವೀಡಿಯೋಸ್, ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದು ಹಾಕೊಂಡಿದ್ದು ಕೈಮಾ ಸಾರು ಕಾಣಿಸಿದಲ್ಲ ಅವಾಗ. ಓಕೆ, ಇದು ಕೈಮಾ ಸಾರು. ಕೈಮಾ ಸಾರು ಜೊತೆ ಬಿರಿಯಾನಿ ಗೆಲ್ತ ನೋಡಿ. ಅಷ್ಟರಲ್ಲೇ ಕೈಮಾ ಸಾರು ಜೊತೆ ಮಾತ್ರ ಅಷ್ಟರಲ್ಲೇ. ಇದು ಹೆಂಗಿದೆ ಅಂದರೆ ಅವ್ರವ್ರು ಹೆಂಗೆ ಇರ್ತಾರೋ ಹಂಗಾಗಿ ಈ ಥರನೇ ಚಂದ. ಸೊ ಅದೇ ಥರ ಬಿರಿಯಾನಿ ಹೆಂಗಿರುತ್ತೋ ಹಂಗೆ ತಿನ್ನಿ, ಅದೇ ಚೆನ್ನಾಗಿರುತ್ತೆ. ಬಿರಿಯಾನಿಗಂತಲ್ಲ, ಇದು 2026 ಬರ್ತಾ ಇದೆ, ಹೊಸ ಜನ ನೋಡ್ತೀರಾ, ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಬೆಂಗಳೂರಿಂದ ಬಾ, ಮಂಗಳೂರಿಂದ ಬಾ, ಎಮ್ಮೆನ್ ಬಿರಿಯಾನಿ ಬಾ, ಅಷ್ಟು ಸಕಲಾಗಿದೆ. ಹಾಂ, ಪೀಸು ಅಷ್ಟೇ ಅಷ್ಟು ಚೆನ್ನಾಗಿ ಕುಕ್ ಆಗಿದೆ. ನಿಜವಾಗ್ಲೂ ನಾನು ಯೂಟ್ಯೂಬರ್ ಆಗಿರೋ ಇದೇ ಫಸ್ಟ್ ವಿಡಿಯೋ ಯೂಟ್ಯೂಬರ್ ಆ್ಯಂಡ್ ಇನ್ಸ್ಟಾಗ್ರಾಮ್. ನಾನೇನಾದ್ರು ಸೋಷಿಯಲ್ ಮೀಡಿಯಾ ಹೇಳಿದ್ರಲ್ಲ ಅಂದರೆ ಮುಂಚೆ ನಾನೇನಾದ್ರು ಅಂಗಡಿಗೆ ಬಂದು ಟೇಸ್ಟ್ ಮಾಡಿದರೆ ಕನ್ಫರ್ಮ್ ಆಗಿ ಬಂದು ಕೆಲಸ ಸೇರ್ಕೊಂಡ್ಬಿಡಿರೋ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಪ್ರಾಮಿಸ್ ಆಗೋ ಅಷ್ಟು ಚೆನ್ನಾಗಿದೆ ಬಿರಿಯಾನಿ. ಹೇಳ್ತೀರ ಬ್ರೋ, ನೀನು ಬೆಂಗಳೂರಿಂದ ಬಾ, ಮೈಸೂರಿಂದ ಬಾ, ಮಂಗಳೂರಿಂದ ಬಾ, ಎಲ್ಲಿಂದ ಆದರೂ ಬಾ, ಬಂದಿರೋ ಸರಿ ಟೇಸ್ಟ್ ಮಾಡು. 130 ರೂಪಾಯಿ ಒಂದು ಬಿರಿಯಾನಿ. ಮುಂದೆ ಜಾಸ್ತಿ ಆದರೂ ಆಗ್ಬೋದು, ಇಲ್ಲ ಕಮ್ಮಿ ಆದರೂ ಆಗ್ಬೋದು. ಮಸ್ಟ್ ಆ್ಯಂಡ್ ಶುಡ್.
ನೀನು ತಿಂದಾಗ ಫಸ್ಟು ಸಕಲಾಗಿದೆ. ಸೊ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಇದರಲ್ಲಿ ಫಾರೆಸ್ಟ್ ರೆಕಮೆಂಡ್ ಮಾಡೋದು ನಿಮಗೆ ಒಂದು ಲಾಲಿಪಾಪು ಆ್ಯಂಡ್ ಕೈಮಾ ಆ್ಯಂಡ್ ಬೋಟಿ, ಚಿಲ್ಲಿ ಚಿಕನು, ಬಿರಿಯಾನಿ. ಮ್ಯಾಡ್ ಬಿರಿಯಾನಿ ತಿಂದಂತೂ ನೀವು ಮ್ಯಾಡ್ ಆಗಿ ಹೋಗ್ತೀರ, ಅಷ್ಟು ಸಕಲಾಗಿದೆ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ಕೊತಾ ಇದ್ದೀನಿ. ತಿನ್ಬಿಟ್ಟು ಹೇಳಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ ಆ್ಯಂಡ್ ಇದೇ ಬೆಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ಕೊತಿದ್ದೀನಿ. ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ಫುಡ್ ಅಂದರೆ ಯಾವಾಗಲೂ ಫಾರೆಸ್ಟ್ ಫಾರ್ ಎವರ್ ಫಾರೆಸ್ಟ್.